ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಒಂದು ಬಂಪರ್ ಮೇಲೆ ಬಂಪರ್ ಅಂತ ಹೇಳ್ಬೋದೇನೋ. ಯಾಕೆ ಅಂತ ಅಂದ್ರೆ, ಕನ್ಯಾ ರಾಶಿ ಅಧಿಪತಿ ಬುಧ. ತುಂಬಾ ಲೈಫ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡುವಂತ ರಾಶಿ ಇದ್ರೆ ಅದು ಕನ್ಯಾ ರಾಶಿ, ಬ್ರಿಲಿಯಂಟ್ ರಾಶಿ. ಯಾಕಂದ್ರೆ ಬುಧ ಆ ಮನೆಗೆ ಹುಚ್ಚ ಆಗ್ತಾನೆ, ಅಂದ್ರೆ ತುಂಬಾ ಬಲಾಢ್ಯನಾಗ್ತಾನೆ ಬುಧ. ಬುಧ ಯಾವಾಗ ಬಲಾಢ್ಯನಾಗ್ತಾನೋ ಬುದ್ಧಿವಂತಿಕೆನೂ ಅಷ್ಟೇ ಬಲಾಢ್ಯವಾಗಿರುತ್ತೆ. ಹಾಗಾಗಿ ಈ ಬಂಪರ್ ಲಾಟ್ರಿ ಯಾಕೆ ಅಂತ ಅಂದ್ರೆ, ಕನ್ಯಾ ರಾಶಿಯವರಿಗೆ ಗುರುವಿನ ದೃಷ್ಟಿ ನೋಡಿ, ಸಪ್ತಮದಲ್ಲಿ ಶನಿ ಇದ್ರೂ ಕೂಡ ಗುರುವಿನ ದೃಷ್ಟಿ ಸಪ್ತಮದಲ್ಲಿರೋದ್ರಿಂದ ವ್ಯವಹಾರಿಕವಾಗಿ ಸೂಪರು, ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ಸೂಪರು. ನೋಡಿ, ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೋ ಆ ರಾಶಿಗಳು ಯಾಕಷ್ಟು ಪವರ್ಫುಲ್ ಆಗ್ತಾ ಹೋಗುತ್ತೆ ಅನ್ನೋದಾರೆ, ಏಕೈಕ ರಾಶಿ ಅಂತ ಅಂದ್ರೆ ಗುರುವಿನ ದೃಷ್ಟಿ ಬೀಳ್ತಾ ಹೋಗುತ್ತೆ. ಹಾಗಾಗಿ ಗುರುವಿನ ಬಲಾಢ್ಯವಿಲ್ಲದೆ ನಾವ್ ಏನೂ ಮಾಡಕ್ಕಾಗಲ್ಲ. ಅದಕ್ಕೆ ಗುರುವಿನ ಪಂಚಮ ಸ್ಥಾನಕ್ಕೆ ಕೊಡ್ತಾರೆ, 5ನೇ ಮನೆ ನೋಡ್ಲಿ ಅಂತ. ಮಕ್ಳು ಇರ್ಲೇಬೇಕಲ್ವಾ, ಪಂಚಮ ಅಂತ ನೋಡಿ. ಗುರುವಿನ ದೃಷ್ಟಿ ಪ್ರಮುಖವಾಗಿ ಯಾವ ರಾಶಿಗೆ ಬೇಕು, ಯಾವ ಒಂದು ಸ್ಥಾನವನ್ನ ನೋಡ್ಬೇಕು ಅನ್ನೋದನ್ನ ನಮ್ಮ ಆದಷ್ಟು ಸಿದ್ಧಾಂತರು ಹೇಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನೋದಾದ್ರೆ, ನೋಡಿ, ಗುರು ದೃಷ್ಟಿ 5ನೇ ಮನೆ ಯಾಕೆ ಬೇಕು ಅಂದ್ರೆ ಪಂಚಮ ಸ್ಥಾನ ಅಂತ ಕರಿತೀವಿ. ಮಕ್ಕಳ ಭಾಗ್ಯ 7ನೇ ಮನೆ, ಸಪ್ತಮ ವ್ಯವಹಾರಿಕ ಭಾಗ್ಯ, 9 ಭಾಗ್ಯದ ಸ್ಥಾನ. ನೋಡಿ, ಈ 3 ಕರೆಕ್ಟಾಗಿ ಸಿಕ್ತು ಅಂತಂದ್ರೆ ಮನುಷ್ಯ 70% ಗೆದ್ದು ಬಿಡ್ತಾನೆ. ಅಂತಹ ಒಂದು ಸಮಯದಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ 7ನೇ ಮನೆ ದೃಷ್ಟಿನ ಬೀರ್ತಾ ಇದ್ದಾನೆ. 11ನೇ ಮನೆ ಲಾಭಾಧಿಪತಿಯಾಗಿ ಗುರು ಕುಳಿತುಕೊಂಡಿದ್ದಾನೆ. ಚಂದ್ರ ಕೂಡ ಅದೇ ಮನೇಲೇ ಇದ್ದಾನೆ. 2.5 ದಿನಗಳಿಗೊಂದ್ಸರಿ ಚಂದ್ರ ಚೇಂಜ್ ಆದ್ರೂ ಕೂಡ ಗಜಕೇಸರಿ ಯೋಗ ಒಂದೊಂದು ದಿನ ಉಂಟಾದಾಗ ಏನಾಗುತ್ತೆ, ಮನುಷ್ಯನ್ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಜೊತೆಗೆ 10ನೇ ಮನೆ ರವಿ ಬುಧಾದಿತ್ಯ ಯೋಗ, ಇನ್ನೇನ್ ಬೇಕು. 7ನೇ ಮನೆಗೆ ಗುರು ದೃಷ್ಟಿ, 10ನೇ ಮನೆಗೆ ರವಿ ಬುಧಾದಿತ್ಯ ಯೋಗ, 11ನೇ ಮನೆಯಲ್ಲಿ ಗುರು. ಇನ್ನೇನು ಬಂಪರ್ ಲಾಟ್ರಿ ಅಲ್ವಾ ಕನ್ಯಾ ರಾಶಿಯವರಿಗೆ. ಸಾಕಷ್ಟು ಒಂದು ಸುವರ್ಣ ಲಾಭ ಅಂತ ಹೇಳ್ತಾ ಹೋಗ್ಬೋದು ಕನ್ಯಾ ರಾಶಿಯವರಿಗೆ. ಯಾಕೆಂದ್ರೆ ಗೋಲ್ಡನ್ ಪೀರಿಯಡ್ ಅಂತ ಬರುತ್ತೆ. ಆ ಗೋಲ್ಡನ್ ಪೀರಿಯಡ್ ಈ ಕನ್ಯಾ ರಾಶಿಯವರಿಗೆ ಬಂದಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಆ ಗೋಲ್ಡನ್ ಪೀರಿಯಡ್ ನ ಯೂಸ್ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರೀಗ. ಅನ್ಕೊಂಡಂತಹ ಕನಸುಗಳು ನನಸಾಗುವಂತಹ ಸಮಯ. ನೋಡಿ, ಎಷ್ಟು ಜನಗಳಿಗೆ ಕನಸು ನನಸಾಗುವಂತಹ ಒಂದು ಸುವರ್ಣ ಅವಕಾಶ ಸಿಗುತ್ತೆ ಹೇಳಿ. ಆ ರೀತಿ ಕನ್ಯಾ ರಾಶಿಯವರಿಗೆ ಸಿಕ್ಕಿರೋದ್ರಿಂದ ನಿಮ್ಮ ಒಂದು ಕನಸುಗಳನ್ನ ನನಸು ಮಾಡ್ಕೊಳ್ಳುವಂತಹ ಒಂದು ಸಮಯ ಸಿಕ್ಕಿದೆ. ಜೊತೆಗೆ ಹೊಸ ಹೊಸ ಉದ್ಯೋಗಗಳನ್ನು ಮಾಡುವಂತಹ, ಹೊಸ ಹೊಸ ವ್ಯವಹಾರಗಳನ್ನ ಮಾಡುವಂತಹ ಪ್ಲಾನ್ಗಳು ನಿಮ್ ತಲೆಯಲ್ಲಿ ಓಡ್ತಾ ಇದೆ. ಅದಕ್ಕೂ ಕೂಡ ಗುರು 11ರಲ್ಲಿರೋದ್ರಿಂದ ಲಾಭವನ್ನ ತಂದು ಕೊಡ್ತಾನೆ. ನೋಡಿ, ಸಾಲ ಮಾಡಾದ್ರೂ ತುಪ್ಪ ತಿನ್ನಿ ಅಂತಾರೆ ಅಲ್ವಾ. ನಮ್ಮ ಟೈಮ್ ಚೆನ್ನಾಗಿದೆ ಅಂದಾಗ ಸಾಲ ಮಾಡಾದ್ರೂ ನಾವು ಅನ್ಕೊಳ್ಳುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸ್ಬೇಕಾಗತ್ತೆ. ಎಂತಹ ಶ್ರೀಮಂತ ಆಗಿದ್ರು ಕೂಡ ಅವನಿಗೆ ಸಾಲ ಅನ್ನೋದು ಇದ್ದೇ ಇರುತ್ತೆ. ಋಣಬಾಧೆಗಳಿಂದ ಮುಕ್ತರಾಗ ಸಾಧ್ಯ ಇಲ್ಲ. ಖಂಡಿತ ಅವ್ರ ಮೇಲೆ ಏನಾರ ಒಂದು ಕ್ರೆಡಿಟ್ ಇರ್ಲೇಬೇಕು. ಯಾಕೆಂದ್ರೆ ನಮಗೆ ನೋಡಿ, ತಾಯಿ ಸಾಲ, ಋಣದ ಸಾಲ, ತಾಯಿ ಮೇಲೆ ಸಾಲ ಇದೆ. ತಾಯಿ ಜನ್ಮದಾತರಾಗಿ ನಾವು ಸಾಲ ತೀರ್ಸ್ಬೇಕಾಗತ್ತೆ. ತಂದೆ ನಮ್ಮನ್ನ ಹೋಸಿದ್ದಾರೆ, ಋಣದಾತನಾಗಿರ್ತಾನೆ, ತಂದೆ ಸಾಲ ಇರುತ್ತೆ. ಇವೆಲ್ಲ ಲೈಫಲ್ಲಿ ನಾವು ಯಾವ್ದಾರ ಒಂದು ಸಾಲ ತೀರ್ಸಕ್ಕೆ ಅಂತಾನೆ ಹುಟ್ಟಿರ್ತೀವಿ. ಕಂಪ್ಲೀಟ್ ಆಗಿ ನಾವು ಈ ಒಂದು ಮನುಷ್ಯ ಜನ್ಮದಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ಸುವರ್ಣ ಅವಕಾಶ ಬಂದಿರೋದ್ರಿಂದ ಏನಾಗ್ತಾ ಹೋಗುತ್ತೆ, ಲೈಫ್ ಅಲ್ಲಿ ಒಂದು ಚೇಂಜಸ್. ಗೋಲ್ಡನ್ ಪೀರಿಯಡ್ ಅಂದ್ರೆ ಏನ್ ಸುಮ್ನೆ ಅಲ್ಲ, ಅದನ್ನ ಯೂಸ್ ಮಾಡ್ತಾ ಹೋಗಿ ಕನ್ಯಾ ರಾಶಿಯವರು ತಾವೇನೋ ಒಂದು ದೊಡ್ಡ ದೊಡ್ಡ ಒಂದು ಪ್ಲಾನ್ಗಳನ್ನ ಇಟ್ಕೊಂಡಿದೀರಿ. ಆ ಪ್ಲಾನ್ಗಳಿಗೆ ಸಕ್ಸಸ್ ಆಗುವಂತ ಒಂದು ಸಮಯ ಅಂತ ಹೇಳಬಹುದು. ಯಾಕೆ ಅಂತ ಅಂದ್ರೆ, ಗ್ರಹಗಳ ಬಲಾಢ್ಯ ಈಗ ನಿಮ್ ಕೈ ಸಿಕ್ಕಿದೆ. ನೋಡಿ, ಒಬ್ಬ ಮನುಷ್ಯ ದಿಢೀರ್ ಅಂತ ಚೇಂಜಸ್ ಆಗಿರ್ತಾನೆ. ಒಂದು ಕಾಲದಲ್ಲಿ ಅವನ್ನ ನೋಡಕ್ ಹೋದ್ರೆ ಏನೂ ಇರಲ್ಲ. ಅವನ ಹತ್ರ ಒಂದ್ ಕಾರ್ ಇರಲ್ಲ, ಮನೆ ಇರಲ್ಲ, ಈವನ್ ಒಂದ್ ಸೈಕಲ್ ಕೂಡ ಇರಲ್ಲ. ಅಂತ ವ್ಯಕ್ತಿ ದಿಢೀರ್ ಅಂತ ಸೈಕಲ್ ಇಲ್ದಿರಂತ ವ್ಯಕ್ತಿ ದಿಢೀರ್ ಅಂತ ಕಾರ್ ತಗೊಂಡ್ರೆ ಆಶ್ಚರ್ಯ ಅಲ್ವಾ. ಆ ರೀತಿ ಬೆರಳು ಮೇಲೆ ಕೈ ಇಟ್ಕೊಂಡು ನೋಡುವಂತಹ ಒಂದು ಸಮಯ ನಿಮ್ ಕನ್ಯಾ ರಾಶಿಯವ್ರು ಇರೋದ್ರಿಂದ ನಿಮ್ಮನ್ನ ಆದಷ್ಟು ಕಣ್ದೃಷ್ಟಿಯಿಂದ ನೋಡ್ತಿರ್ತಾರೆ ಜನ. ಯಾಕಂದ್ರೆ 2ನೇ ಮನೆಯ ಶುಕ್ರ, ಎಲ್ಲಿಂದ ಬಂತು ಇವ್ರಿಗೆ ಇಷ್ಟೊಂದು ದುಡ್ಡು, ಯಾವ ರೀತಿ ಮುಂದರಿದ್ರು ಅನ್ನೋರು ನಿಮ್ಮವರು ನಿಮಗೇ ಶತ್ರುಗಳಾಗ್ತಾ ಇರ್ತಾರೆ. ಯಾಕಂದ್ರೆ ಕಣ್ದೃಷ್ಟಿ 2ನೇ ಮನೆ ಅಂತ ಕರಿತೀವಿ. ಸೊ ಎಲ್ಲಾಗುತ್ತೆ, ನಿಮ್ ಸಕ್ಸಸ್ ನೋಡ್ತಾ ಇರ್ತಾರೆ. ಆ ಸಕ್ಸಸ್ ನೋಡ್ತಾ ಇದ್ದಂಗೆ ಈ ಒಂದು ಮನುಷ್ಯರ ದೃಷ್ಟಿ ಬೀಳ್ತಾ ಹೋಗುತ್ತೆ ನಿಮ್ಗಳ ಮೇಲೆ. ಅದಕ್ಕೆ ನರದೃಷ್ಟಿ ತುಂಬಾ ಡೇಂಜರ್ ಅಂತ ಕರಿತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ದೃಷ್ಟಿ ದೋಷಕ್ಕೆ ಕನ್ಯಾ ರಾಶಿ ಸ್ವಲ್ಪ ಒಳಗಾಗ್ತೀರಿ. ಯಾಕೆಂದ್ರೆ ನೀವು ಈ ಲೈಫಲ್ಲಿ ಎಲ್ಲ ಈಗ ಕಾರ್ ಬಂತು, ಮನೆ ಬಂತು, ಕೆಲಸ ಕಾರ್ಯಗಳಲ್ಲಿ ಉನ್ನತವಾದ ಒಂದು ಬಿಸ್ನೆಸ್ ಬಂತು, ಹೊಸ ಹೊಸ ಬಿಸ್ನೆಸ್ ಮಾಡಕ್ ಶುರು ಮಾಡಿದಿರಿ, ಹೊಸ ಹೊಸ ಆಫೀಸ್ ಓಪನ್ ಮಾಡ್ಬೋದು. ಇವೆಲ್ಲದಕ್ಕೂ ಕೂಡ ನಿಮ್ಗೊಂದು ಕಣ್ ದೃಷ್ಟಿ ಬೀಳ್ತಾ ಇದೆ ಅಂತ ಅಂದ್ರೆ ಕೇರ್ಫುಲ್ ಆಗಿರಿ ಕನ್ಯಾ ರಾಶಿ. ಅದೊಂದು
ದೃಷ್ಟಿಯನ್ನು ತೆಗೆಸ್ಕೊಂಬಿಡಿ. ಇನ್ನ ಸಮಯ ಬಂದಿದೆ, ಸುಮ್ಮನೆ ಕುತ್ಕೊಂಬೇಡಿ. ಒಂದೊಂದು ನಿಮಿಷನೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಯಾವ ದಿನ ಏನ್ ಕೆಲಸ ಮಾಡಿದ್ರೆ ಸಕ್ಸಸ್ಸು, ಈ ದಿನ ಏನ್ ಮಾಡ್ಬೇಕು, ಈ ಕೆಲಸಕ್ಕೆ ಒಂದು ಮಾರ್ಗ ಅಂತ ಹಿಡ್ಕೊಂಡು ಆ ಹೆಜ್ಜೆ ಇಟ್ಟ ಮೇಲೆ ಅದನ್ನ ಮುಂದುವರಿಸ್ತಾ ಹೋಗಿ, ಹಿಂದೆ ಬರಬೇಡಿ. ಯಾಕಂದ್ರೆ ಟೈಮ್ ಒಂದು ಸುವರ್ಣ ಅವಕಾಶ ಇದೆ ಅಂತ ಅಂದಾಗ ಅದನ್ನ ಸದುಪಯೋಗ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕಾಗತ್ತೆ ಕನ್ಯಾ ರಾಶಿಯವರು. ಅದು ಕನ್ಯಾ ರಾಶಿ ಸುಮ್ಮನೆ ಏನ್ ಕುಳಿತುಕೊಳ್ಳಲ್ಲ, ಆದಷ್ಟು ಏನಾರು ಒಂದು ಮರ್ಕ್ಯುರಿ ತರ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾಕೆಂದ್ರೆ ಬುಧ ಅಲ್ವಾ, ಏನಾರು ಒಂದು ಯೋಚನೆ ಮಾಡ್ತಾನೆ ಇರ್ತಾನೆ, ಸುಮ್ಮನೆ ಅವ್ರನ್ನ ಮಲ್ಗೋಕ್ ಬಿಡಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಕ್ಸಸ್ ಅಂತ ಸಮಯ ಬಂದಿದೆ. ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಕನ್ಯಾ ರಾಶಿಯವರಿಗೆ ಒಂದು ಸುವರ್ಣ ಅವಕಾಶದಿಂದ ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಅಭಿವೃದ್ಧಿ ಜೊತೆಗೆ ಅವ್ರಿಗೆ ಆಯುಸ್ಸು ಮತ್ತೆ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸದಾ ರಾಘವೇಂದ್ರನ ಆಶೀರ್ವಾದ ಆ ಒಂದು ರಾಶಿಯ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.